ನಮಸ್ಕಾರ ಎಲ್ಲರಿಗೂ ಪ್ರಿಯಾ ಸುಚಿ ಚಾನಲ್ಗೆ ಸ್ವಾಗತ. ಇನ್ನೇನು ಶ್ರಾವಣ ಮಾಸ ಬರ್ತಾ ಇದೆ, ಒಂದೊಂದೇ ಹಬ್ಬಗಳು ಬರ್ತಿದೆ. ಹಾಗಾಗಿ ನಾನಿವತ್ತು ಹಬ್ಬಗಳ ವಿಶೇಷ ಚಕ್ಲಿ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ನಾನಿವತ್ತು 1 kg ಚಕ್ಲಿಯನ್ನು ಯಾವ ರೀತಿಯಾಗಿ ಸುಲಭವಾಗಿ ಹಾಗೆಯೇ ತುಂಬಾ ರುಚಿಯಾಗಿ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಇವತ್ತು ನಾನು ತೋರಿಸಿರೋಂಥ ಈ ಚಕ್ಲಿಯನ್ನು ನೀವು ಟ್ರೈ ಮಾಡಿದ್ರೆ 100% ಫೇಲ್ ಆಗೋ ಚಾನ್ಸೇ ಇಲ್ಲ. ತುಂಬಾ ಚೆನ್ನಾಗಿ ಬರುತ್ತೆ, ಹಾಗೆ ತುಂಬಾ ರುಚಿಯಾಗಿ ಹಗುರವಾಗಿ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನಾವೀಗ ನೋಡ್ಕೊಳ್ಳೋಣ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನ ಕೂಡ ನೋಡ್ಕೊಳ್ಳೋಣ. ಒಂದು ಮಿಕ್ಸಿಂಗ್ ಬೌಲ್ ತಗೊಳ್ಳಿ, ಅಗಲವಾಗಿರೋ ಪರಾತ್ ಅಂತದ್ದು. ಇದಕ್ಕೆ ನಾನೊಂದು ಜರಡಿ ಒಳಗಡೆ ನಾನು ಅಕ್ಕಿ ಹಿಟ್ಟನ್ನ 3/4 kg ಅಷ್ಟು ತಗೊಂಡಿದ್ದೀನಿ. 3/4 kg ಅಷ್ಟು ಅಕ್ಕಿ ಹಿಟ್ಟು, ಹಾಗೆಯೇ ಹುರುಗಡ್ಲೆನ 1/4 kg ತಗೊಳ್ತೀನಿ. ಹಾಗಾಗಿ 1 kg ಚಕ್ಲಿ ಅಂತ ಹೇಳಿದ್ದು. ಮೊದಲಿಗೆ 3/4 kg ಅಷ್ಟು ಅಕ್ಕಿ ಹಿಟ್ಟನ್ನ ನಾವು ಜರಡಿ ಹಿಡ್ಕೊಳ್ಬೇಕಾಗುತ್ತೆ. 2 ಬ್ಯಾಚ್ನಲ್ಲಿ ನಾನು ಅಕ್ಕಿ ಹಿಟ್ಟನ್ನ ಜರಡಿ ಇಟ್ಕೊಳ್ತೀನಿ. ಈಗ ನೋಡಿ, ಜರಡಿ ಹಿಡಿದಾಯ್ತು. 3/4 kg ಅಂದರೆ 750 ಗ್ರಾಮ್ನಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ. ಹಾಗೆಯೇ 1/4 kg ಅಷ್ಟು ಹುರುಗಡ್ಲೆನ ತಗೊಂಡಿದ್ದೀನಿ. ಅದನ್ನು ಕೂಡ ನುಣ್ಣಗೆ ಪುಡಿ ಮಾಡಿಬಿಟ್ಟು ಮಿಕ್ಸರ್ ಜಾರ್ನಲ್ಲಿ ಅದನ್ನು ಕೂಡ ಜರಡಿ ಹಿಡಿದ್ಬಿಟ್ಟು ನಾನು ತಗೊಳ್ತಾ ಇದ್ದೀನಿ. ಕರೆಕ್ಟಾಗಿ ತೂಕ ಮಾಡಿ ತಗೊಳ್ಳಿ. 1/4 kg ಅಷ್ಟು ಹುರುಗಡ್ಲೆ ಬೇಕಾಗುತ್ತೆ. 3/4 kg ಅಕ್ಕಿ ಹಿಟ್ಟಿಗೆ 1/4 kg ಅಷ್ಟು ಹುರುಗಡ್ಲೆ ಬೇಕು. ಅದನ್ನು ಸಣ್ಣಗೆ ಪುಡಿ ಮಾಡಿ ಈ ಥರ ಜರಡಿ ಹಿಡ್ಕೊಂಡೆ ನಾವು ಹಾಕ್ಕೊಳ್ಬೇಕಾಗುತ್ತೆ. ಈಗ ಎರಡನ್ನೂ ಹಾಕಾದ್ಮೇಲೆ ಒಂದು ಅರ್ಧ ಚಮಚದಷ್ಟು ಇಂಗನ್ನ ಹಾಕ್ಕೊಳ್ಳೋಣ. 1/4 ಚಮಚದಷ್ಟು ಅರಿಶಿನ, 3-4 ಚಮಚದಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಳ್ಳೋಣ. 2 ಚಮಚದಷ್ಟು ನಾನು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. 1 kg ಹಿಟ್ಟಿಗೆ 2 ಚಮಚ ಉಪ್ಪು ಬೇಕು. 2 ಚಮಚದಷ್ಟು ಜೀರಿಗೆಯನ್ನು ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆಯೇ 3-4 ಚಮಚದಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಬಿಳಿ ಎಳ್ಳು ತಿನ್ನೋದಿಲ್ಲ ಅಂದರೆ ಅದನ್ನು ಸ್ಕಿಪ್ ಮಾಡಬಹುದು. ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಪದಾರ್ಥಗಳನ್ನ ಚೆನ್ನಾಗಿ ಬೆರಳುಗಳ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅದಾದಮೇಲೆ ನಾನು ಇದರಲ್ಲಿ ಚೆನ್ನಾಗಿ ಕಾಯಿಸಿರೋಂಥ ಬಿಸಿ ಬಿಸಿ ಆಗಿರೋಂಥ ಎಣ್ಣೆಯನ್ನು ಹಾಕ್ಕೊಳ್ತಿದ್ದೀನಿ. 4 ಟೇಬಲ್ ಸ್ಪೂನ್ ಅಷ್ಟು. ಅಂದರೆ ಅಂದಾಜು ನೀವು ಸಾರು ಬಿಡಿಸೋವಂಥ ಚಮಚ ಇರುತ್ತಲ್ಲ ನೋಡಿ, ಈ ಚಮಚದಿಂದ 1 ಚಮಚದಷ್ಟು ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ. 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ಮೇಲೆ ಇದನ್ನು ಮೊದಲಿಗೆ ಚಮಚದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮ್ಮ ಬೆರಳುಗಳ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಯಾಕೆಂದರೆ ಪ್ರತಿಯೊಂದು ಹಿಟ್ಟಿನ ಕಣಕಣಕ್ಕೂ ಎಣ್ಣೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ, ಆ ಥರ ಟೈಮ್ ತೊಗೊಂಡು ಆರಾಮಾಗಿ 5 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾನು 5 ನಿಮಿಷದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಹಿಟ್ಟನ್ನು ನಾದ್ಕೊಳ್ಳೋ ಸಮಯ. ಈಗ ಹಿಟ್ಟನ್ನು ನಾದ್ಕೊಳ್ಳೋದಕ್ಕೆ ನೀವು ಪೂರ್ತಿ ತಣ್ಣೀರನ್ನು ತೊಗೊಳ್ಬೇಡಿ, ಪೂರ್ತಿ ಬಿಸಿನೀರನ್ನು ತೊಗೊಳ್ಬೇಡಿ. ಉಗುರು ಬೆಚ್ಚಗಿರಬೇಕು ನೋಡಿ, ತುಂಬ ಬೆಚ್ಚಗಿರಬೇಕು. ಅಂದರೆ ಲೈಟಾಗಿ ಬಿಸಿಯಾಗಿದ್ದರೆ ಸಾಕು. ಆ ಥರ ನೀರಲ್ಲಿ ನೀವು ಹಿಟ್ಟನ್ನು ನಾದ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ನಾನು 2 ಬ್ಯಾಚಲ್ಲಿ ಹಿಟ್ಟನ್ನು ನಾದ್ಕೊಂಡಿದ್ದೀನಿ. ಯಾಕೆಂದರೆ ಅಷ್ಟು ಹಿಟ್ಟನ್ನು ನಾದ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಅರ್ಧ ಹಿಟ್ಟನ್ನು ನಾದಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಅರ್ಧ ಹಿಟ್ಟನ್ನು ನಾನು ಸ್ವಲ್ಪ ಹೊತ್ತು ನಂತರ ನಾನು ನಾದಿಟ್ಕೊಳ್ತೀನಿ. ನೋಡಿ, ಒಣ ಹಿಟ್ಟನ್ನು ಹಾಗೆ ತೆಗೆದಿಟ್ಕೊಂಡಿದ್ದೀನಿ. ಚಕ್ಲಿ ಮಾಡೋದಕ್ಕೆ ಈಗ ನಾನು ಚಕ್ಲಿ ಒರಳನ್ನು ತೊಗೊಂಡಿದ್ದೀನಿ. ಹಾಗೆಯೇ ನಿಮ್ಮ ಮನೇಲಿ ಯಾವ ಚಕ್ಲಿ ಒರಳಿದೆ ಅದನ್ನು ತಗೊಳ್ಳಿ. ಚಕ್ಲಿ ಮಾಡೋದಕ್ಕೆ ಸ್ಟಾರ್ ಶೇಪಿನ ಅಚ್ಚನ್ನು ತಗೊಳ್ಳಿ. ಈಗ ಈ ಚಕ್ಲಿ ಒರಳು ಒಳಗಡೆ ಎಲ್ಲ ಚೆನ್ನಾಗಿ ಎಣ್ಣೆ ಹಚ್ಕೊಳ್ಬೇಕಾಗುತ್ತೆ. ಎಣ್ಣೆ ಹಚ್ಚಿ ಆದಮೇಲೆ ಇದರೊಳಗಡೆ ಹಿಟ್ಟನ್ನು ಹಾಕ್ಕೊಳ್ಳೋಣ. ಚಕ್ಲಿ ಮಾಡೋದಂತೂ ಈ ಥರ ಒರಳಿದ್ಬಿಟ್ರೆ ಚಕ್ಲಿ ಮಾಡೋದು ತುಂಬಾ ಸುಲಭ. ನೋಡಿ, ನಾನು ತೋರಿಸಿರೋ ಮೆಜರ್ಮೆಂಟಲ್ಲಿ ನೀವು ಎಲ್ಲ ಹಿಟ್ಟನ್ನು ಹಾಕ್ಕೊಂಡು ನಾದ್ಕೊಂಬಿಟ್ರೆ ಚಕ್ಲಿ ಮಾಡ್ಕೊಳ್ಳುವಾಗ ಸ್ವಲ್ಪನೂ ಕಟ್ಟಾಗೋದಿಲ್ಲ. ನಿಮ್ಗೆ ಯಾವ ಥರ ಶೇಪ್ ಬೇಕೋ, ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ನೀವು ಮಾಡ್ಕೊಳ್ಬೋದು. ಬಹಳ ಈಸಿ, ಅಂದರೆ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು. ಮೊದಲನೇ ಸಲ ಚಕ್ಲಿ ಮಾಡ್ತಿರೋರು ಕೂಡ ಪರ್ಫೆಕ್ಟಾಗಿ ಮಾಡ್ಕೊಳ್ಬೋದು. ನಿಮಗೆ ನಿಮ್ಮ ಮೇಲೇ ಪ್ರೌಡ್ ಫೀಲ್ ಆಗುತ್ತೆ. ಎಣ್ಣೆ ಕೂಡ ಚೆನ್ನಾಗಿ ಕಾದಿರಬೇಕು. ಒಂದು ಸಣ್ಣ ತುಂಡು ಹಾಕ್ಬಿಟ್ಟು ನೋಡಿ, ಅದು ತಕ್ಷಣ ಮೇಲೆ ಬಂದರೆ ಎಣ್ಣೆ ಕಾದಿದೆ ಅಂತ ಅರ್ಥ. ಈಗ ನಿಧಾನವಾಗಿ ನಾನು ನೋಡಿ ಒಂದೊಂದೇ ಚಕ್ಲಿಯನ್ನು ಎಣ್ಣೆಯಲ್ಲಿ ಬಿಡ್ತಾ ಇದ್ದೀನಿ. ಆ ಚಕ್ಲಿಯನ್ನು ಕೈಗೆ ಎತ್ಕೊಳ್ಳೋದು ಕೂಡ ತುಂಬಾ ಈಸಿ. ಬಟರ್ ಪೇಪರ್ನ ಸ್ವಲ್ಪ ಮೇಲೆ ಎತ್ಕೊಂಡು ಕೈಗೆ ಚಕ್ಲಿ ತೊಗೊಂಡ್ಬಿಟ್ಟು ಡೈರೆಕ್ಟಾಗಿ ಬಿಸಿ ಬಿಸಿ ಎಣ್ಣೆಯಲ್ಲಿ ಹಾಕ್ಕೊಂಡ್ಬಿಟ್ರೆ ಆಗೋಯ್ತು. ನೀವು ನಿಮ್ಮ ಕಡಾಯಿ ಸೈಜ್ ನೋಡ್ಕೊಂಬಿಟ್ಟು ಎಷ್ಟು ಚಕ್ಲಿ ಬೇಕೋ ಅಷ್ಟು ಚಕ್ಲಿ ಹಾಕ್ಕೊಳ್ಳಿ. ನಾನು 4 ಚಕ್ಲಿ ಹಾಕ್ಕೊಂಡು ನಾನು ಫ್ರೈ ಮಾಡ್ತಿದ್ದೀನಿ. ಚಕ್ಲಿ ಹಾಕಿದ್ಮೇಲೆ 1 ನಿಮಿಷ ಮುಟ್ಟಕ್ಕೆ ಹೋಗಬೇಡಿ. 1 ನಿಮಿಷ ಆದಮೇಲೆ ನಾವು ಇನ್ನೊಂದು ಸೈಡ್ಗೆ ಫ್ಲಿಪ್ ಮಾಡ್ಕೊಳ್ಳೋಣ. ತುಂಬ ಹೈ ಫ್ಲೇಮ್ನಲ್ಲೂ ಇಟ್ಕೋಬಾರ್ದು, ಲೋ ಫ್ಲೇಮ್ನಲ್ಲೂ ಇಟ್ಕೋಬಾರ್ದು. ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕು. ಆಮೇಲೆ ಪ್ರತಿ 30 ಸೆಕೆಂಡ್ಗೊಮ್ಮೆ ಆಗಾಗ ನಾವು ಇನ್ನೊಂದು ಸೈಡ್ಗೆ ನಾವು ಫ್ಲಿಪ್ ಮಾಡ್ಕೊಳ್ತಾ ಇರಬೇಕಾಗುತ್ತೆ. ಆಗ ಎರಡೂ ಕಡೆನೂ ಒಂದೇ ಕಲರ್ ಬಂದಿರುತ್ತೆ. ಇಲ್ಲಾಂದರೆ ಒಂದು ಕಡೆ ಡಾರ್ಕು, ಒಂದು ಕಡೆ ಲೈಟ್ ಆಗಿಬಿಡುತ್ತೆ. ಒಳ್ಳೆ ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆ ಎಣ್ಣೆ ಎಲ್ಲ ಕುದಿಯೋದು ನಿಂತೋಗ್ಬಿಡುತ್ತೆ ನೋಡಿ, ಬಬಲ್ಸ್ ಬರೋದು ಸ್ಟಾಪ್ ಆಗುತ್ತೆ. ಆವಾಗ ನಾವು ಎಣ್ಣೆಯಿಂದ ಚಕ್ಲಿ ತೆಗಿಬೇಕಾಗುತ್ತೆ. ನಾನು ಇದೇ ಥರ ಇನ್ನೂ ಒಂದು 2-3 ಟ್ರಿಪ್ನಲ್ಲಿ ನಾನು ಎಲ್ಲ ಚಕ್ಲಿಗಳನ್ನ ಮಾಡ್ಕೊಂಡ್ಬಿಡ್ತೀನಿ. ನೋಡಿ ಎಷ್ಟು ಸುಲಭ.
ನೋಡಿದ್ರಲ್ಲ ಫ್ರೆಂಡ್ಸ್, 1 kg ಚಕ್ಲಿ ಮಾಡೋದು ಎಷ್ಟು ಸುಲಭ ಅಂತ. ಎಲ್ಲ ಪದಾರ್ಥಗಳನ್ನ ಸರಿಯಾದ ಅಳತೆಯಲ್ಲಿ ಹಾಕಿದ್ರೆ ನೀವು ಕೂಡ ಇದೇ ರೀತಿ ಪರ್ಫೆಕ್ಟ್ ಆಗಿರುವಂಥ ಚಕ್ಲಿ ಮಾಡ್ಕೊಳ್ಬೋದು. ನೋಡಿ, ಈಗ ಒಂದು ಚಕ್ಲಿನ ಮುರಿದು ತೋರಿಸ್ತೀನಿ. ನೋಡಿ ಎಷ್ಟು ಹಗುರವಾಗಿದೆ ಹಾಗೂ ಗರಿಗರಿಯಾಗಿ ಕೂಡ ಆಗಿದೆ. ಈಗ ಚಕ್ಲಿಯನ್ನು ತಿಂದು ಕೂಡ ತೋರಿಸ್ತೀನಿ ಯಾವ ರೀತಿ ಕುರುಮ್ ಕುರುಮ್ ಅನ್ನತ್ತೆ ಅಂತ. ಕೇಳಿಸ್ಕೊಂಡ್ರಲ್ವಾ ಚಕ್ಲಿ ಎಷ್ಟು ಹಗುರವಾಗಿ ಗರ್ಗರಿಯಾಗಿ ಆಗಿದೆ ಅಂತ. ಇನ್ನೇನು ನಾಳೆಯಿಂದ ಶ್ರಾವಣ ಮಾಸ, ಒಂದೊಂದೇ ಹಬ್ಬ ಬರ್ತಾ ಇದೆ. ನಾಗರ ಪಂಚಮಿ, ವರಮಹಾಲಕ್ಷ್ಮಿ ಹಬ್ಬ, ಗೌರಿ ಗಣೇಶ ಹಬ್ಬ, ದಸರಾ, ದೀಪಾವಳಿ ಎಲ್ಲದಕ್ಕೂ ಈ ಚಕ್ಲಿಯನ್ನು ಮಾಡಿ ನೀವು ಮನೆಯವರೊಂದಿಗೆ ಹಬ್ಬವನ್ನು ಸಂತೋಷವಾಗಿ ಆಚರಿಸ್ಕೊಳ್ಬೋದು. ನಿಮಗೆಲ್ಲರಿಗೂ ಇವತ್ತಿನ ಈ ಚಕ್ಲಿ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ರಿಯಾ ಸುಚಿ ಚಾನಲ್ಗೆ ಲೈಕ್ ಹಾಗೂ ಸಬ್ಸ್ಕ್ರೈಬ್ನ ಮಾಡಿ. ಧನ್ಯವಾದಗಳು.